ಏನೇನು ಹೇಳಿಕೆ ಕೊಟ್ಟರು ಅದನ್ನು ಈಗ ಯಾಕೆ ಚರ್ಚೆ ಮಾಡ್ತಿದ್ದೀರಿ? ಮುಗಿದೋದ ಅಧ್ಯಾಯ. ಅವ್ರಿಗೂ ರಿಯಲೈಸೇಷನ್ ಆಗಿದೆ, ದೇವೇಗೌಡರಿಗೂ. ನಾನು ಅವತ್ತು ತಗೊಂಡಂಥ ನಿರ್ಧಾರಗಳು ತಪ್ಪು ಅಂತಕ್ಕಂಥದ್ದು ಬಹುಶಃ ಈಗ ಅವ್ರಿಗೂ ಅರ್ಥವಾಗಿದೆ, ಮನವರಿಕೆ ಆಗಿದೆ. ನಿಮ್ಮ ಸಹವಾಸದಿಂದ ಏನೇನು ಅನುಭವಿಸಿದ್ದೇವೆ ಅಂತೇಳಿ. ಅದರಿಂದ ನಿಮ್ಮ ಈ ಹೇಳಿಕೆಗಳಿದೆಯಲ್ಲ, ನೀವುಗಳು ಯಾವ್ಯಾವ ಏನೇನು ಹೇಳಿಕೆ ಕೊಟ್ಟಿದ್ದೀರಿ ರಾಜಕಾರಣದಲ್ಲಿ ಕಳೆದ 50 ವರ್ಷದಲ್ಲಿ, ತೆಗೀರಿ ನಿಮ್ಮ ಹೇಳಿಕೆಗಳು. ಸೋನಿಯಾ ಗಾಂಧಿ ಬಗ್ಗೆ ಏನು ಮಾತಾಡಿದ್ದೀರಿ, ಇಂದಿರಾ ಗಾಂಧಿ ಬಗ್ಗೆ ಏನು ಮಾಡಿದ್ದೀರಿ, ಇದೇ ರಾಹುಲ್ ಗಾಂಧಿ ಬಗ್ಗೆ ಇವತ್ತೇನು ಮೈ ಬಗ್ಸ್ ನಿಂತ್ಕೊಳ್ತಿರಲ್ಲ, ಏನು ನಿಮಗೆ ಸ್ವಾಭಿಮಾನ ಇರೋದಾ? ಈಗ ನಿಮ್ಮ ನಡವಳಿಕೆ ಏನಾಗಿದೆ, ಅವತ್ತು ನಡವಳಿಕೆ ಏನಿತ್ತು, ಅದನ್ನು ಸ್ವಲ್ಪ ಒಂಚೂರು ತಲೆಯಲ್ಲಿ ಇಟ್ಕೊಂಡು ಯೋಚನೆ ಮಾಡಿ. ಟೂರಿಂಗ್ ಟಾಕೀಸ್ ಅಲ್ಲ ಸರ್, ಇದು ಸಿನಿಮಾ ರಾಜಕಾರಣ ಅಲ್ಲ ಅನ್ನೋದು ಕೂಡ ಪ್ರಶ್ನೆ ಮಾಡಿ ಡಿ ಕೆ ಶಿವಕುಮಾರ್. ನಾನು ಅವ್ರಿಗೆ ಹೇಳ್ತೀನಿ, ಆ್ಯಕ್ಚುಲಿ ಶಿವಕುಮಾರ್ ಅವರು ಬಂದಿದ್ದು ಎಲ್ಲಿಂದ? ಟೂರಿಂಗ್ ಟಾಕೀಸ್ ಇಟ್ಕೊಂಡೇ ಬಂದಿದ್ದು. ದೊಡ್ಡಹಳ್ಳಿಲಿ, ಕೋಟಹಳ್ಳಿಲಿ ಟೂರಿಂಗ್ ಟಾಕೀಸ್ ಇಟ್ಕೊಂಡೇ ಬಂದಿದ್ದು. ಅವ್ರ ಜೀವನ ಪ್ರಾರಂಭ ಆಗಿತ್ತು. ಟೂರಿಂಗ್ ಟಾಕೀಸ್ನ ಮಹತ್ವ ಪಾಪ ಮರೆತು ಬಿಟ್ರ. ಈಗ ಟೂರಿಂಗ್ ಟಾಕೀಸ್ ಬೇಕಾಗಿಲ್ಲ ಅವರಿಗೆ, ಏಕೆಂದರೆ ದಷ್ಟಪುಷ್ಟವಾಗಿ ಬೆಳೆದವ್ರಿಗೆ. ಅದಕ್ಕೆ ಅದರ ಅವಶ್ಯಕತೆ ಇಲ್ಲ, ಅದಕ್ಕೆ ಮಾತಾಡ್ತಾರೆ. ಡಿ ಕೆ ಶಿವಕುಮಾರ್ ಹೇಳ್ತಾರೆ ಜಾತ್ಯತೀತವರು ಬರ್ತಿದ್ದವರು ಸತ್ತೋಗಿ